ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ಬೇಕಂತ ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ಮನೇಲಿ ಅನ್ವರ್ಲಿ ಎಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ ದೇವೇಗೌಡರು ಸಾಹೇಬ್ ಪ್ರೆಸ್ ಅಡ್ರೆಸ್ ಮಾಡಿದ್ಮೇಲೆ ಒಳಗಡೆ ಈಗ ತಲೆಮಣ ಶುರುವಾಗಿ ಇವತ್ತು ಒಂದ್ 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರ್ಸಿದ್ರಲ್ಲ ಸಾರ್ ಕಚೇರಿಗೆ. ರೈತ ಮುಖಂಡರು ಮುಖ್ಯವಾದ ಕಾಂಗ್ರೆಸ್ ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಳ್ಳಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ ಗಳನ್ನ ಕರೆದು ಪಾಠಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಸಭೆಗೆ ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು. 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನ್ ಬಂದಿದ್ಯೇನಪ್ಪ ಸಾಹೇಬ, ಬೈಕೈ ಓದ್ಕೊಂಡು ಕೆಳಗಡೆ ಇದ್ವಾ ಸಣ್ಣ ರೈತರ ಕತೆ ಏನಾಗಿ 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಹೋದ್ರು ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಯಾರ್ಯಾರು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೆ ಇದು 80% ಜನ ಒಪ್ಕೊಂಡ್ಬಿಟ್ಟವ್ರ. ಇವರೇ ಕೂತ ತೀರ್ಮಾನ ಮಾಡ್ಬಿಟ್ರ. ಹೋಗಿ ಏನಾದ್ರು ನೀವು ಪರಿಶೀಲನೆ ಮಾಡಿದೀರಾ? ಅಧಿಕಾರಿಗಳೇನಾದ್ರೂ ಹೋಗಿ ಹಳ್ಳಿಗಳಲ್ಲಿ ಏನಾದ್ರು ಸಭೆಗಳು ಕಂಡಕ್ಟ್ ಮಾಡಿದಾರ? ರೈತರನ್ನ ಭೇಟಿ ಮಾಡಿದೀರಾ? ನಿಜವಾದ ರೈತರನ್ನ, ಸಣ್ಣ ರೈತರು ಸಂಕಷ್ಟ ಗೊತ್ತಿದ್ಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ತರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ಬೇಕಂತ ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ಮನೇಲಿ ಅನ್ವರ್ಲಿ